ನಾವು ಯಾವ ಥರ ದೀಪಾವಳಿ ಆಚರಿಸ್ತೀವಿ ಅಂತ ಬನ್ನಿ ನೋಡೋಣ. ಇದು ಬಲೇಂದ್ರ ಪೂಜೆಗೆ ತಯಾರಿ ನಡೆಸ್ತಾ ಇರೋದು ನಮ್ಮ ಎಕ್ಸ್ಪರ್ಟ್ಗಳು. ಇದಕ್ಕೆ ಕುಂಕುಮಕಾಯಿ ಅಂತ ಕರಿತೀವಿ ನಾವು. ಇದು ರಾಂಬುಟನ್ ಥರ ಇದೆ ನೋಡೋದಕ್ಕೆ. ಇದರ ಒಳಗಡೆ ಕೆಂಪು ಬೀಜ ಇರುತ್ತೆ. ಅದನ್ನು ನಾವು ಚಿಕ್ಕದಿರುವಾಗ ಚಾಮಿ ಬೊಟ್ಟು ಅಂತ ಹೇಳ್ಕೊಂಡು ಹಾಕ್ತಾ ಇದ್ವಿ, ದೇವ್ರ ಪ್ರಸಾದ ಅಂತ. ಇದು ನರಿಕೊಂಬು ಅಂತಾರೆ ಇದಕ್ಕೆ. ಆ್ಯಂಡ್ ಹಾಗೆ ಇದು ಕೇನೆಕಾಯಿ ಅಂತಾರೆ. ಇದೊಂದು ಕಾಡಿನ ಗಿಡ. ಹಾಗೆ ಇದು ಅಂಬಲಕಾಯಿ ಅಥವಾ ಹಂದಿಬಳ್ಳಿಕಾಯಿ ಅಂತಾರೆ. ಇದು ಎಕ್ಕ ಹೂ. ಹಾಗೆ ಇದು ಹರಳುಕಾಯಿ ಅಂತಾರೆ ಇದಕ್ಕೆ. ಇದು ಕೆಸ, ಕಾಡು ಕೆಸ ಅಂತೀವಿ. ಹೀಗೆ ಕಾಡಲ್ಲಿ ಸಿಗೋ ಹಲವು ಹೂಗಳನ್ನು ಮತ್ತು ಕಾಯಿಗಳನ್ನು ಯೂಸ್ ಮಾಡಿಕೊಂಡು ಬಲೇಂದ್ರ ಮರ ಡೆಕೋರೇಷನ್ ಮಾಡ್ತೀವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಕಾಡು ಹೂ. ನೋಡಿ ನಮ್ಮ ಹುಡುಗರು ಅಂಬಲಕಾಯಿ ಅಥವಾ ಹಂದಿಬಳ್ಳಿಕಾಯಿ ಮತ್ತು ನರಿಕೊಂಬು ಯೂಸ್ ಮಾಡಿಕೊಂಡು ಮಾಲೆ ರೆಡಿ ಮಾಡಿದ್ದಾರೆ. ನೋಡಿ ಫೈನಲ್ ಆಗಿ ನಾವು ಈ ರೀತಿ ಬಲೇಂದ್ರ ಅಲಂಕಾರ ಮಾಡ್ತೀವಿ. ಇದರಲ್ಲಿ ಒಂದು ಕಥೆ ಇದೆ. ದೀಪಾವಳಿಯಲ್ಲಿ ಬಲಿಪಾಡ್ಯಮಿ ಯಾಕೆ ಆಚರಿಸ್ತೀವಿ, ಬಲೇಂದ್ರ ಮರ ಯಾಕೆ ಹಾಕ್ತೀವಿ ಅಂತ ಕಂಪ್ಲೀಟ್ ಡೀಟೇಲ್ ಈ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾವು ಕಲಿಯೋಣ, ಬೇರೆಯವರಿಗೆ ಕಲಿಸೋಣ, ಹಾಗೆ ನಮ್ಮ ಟ್ರೆಡಿಷನನ್ನು ಉಳಿಸೋಣ. ಥ್ಯಾಂಕ್ ಯು.